ಯಕ್ಷಗಾನ ಕರಾವಳಿಯ ಗಂಡು ಕಲೆ. ಹರಕೆಯ ಆಟವಾಗಿಯೂ ಯಕ್ಷಗಾನವನ್ನ ಆಡಿಸೋದು ವಾಡಿಕೆ ಇದೆ. ಹೀಗಾಗಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇರೋ ಈ ಟೈಮಲ್ಲಿ ಮೋದಿ ಅಭಿಮಾನಿಗಳು ಮೋದಿ ಮತ್ತೆ ಪ್ರಧಾನಿ ಆಗಲಿ ಅಂತ ಯಕ್ಷಗಾನದ ಹರಕೆ ಆಟವನ್ನ ಹೊತ್ತಿದ್ದಾರೆ. ಇವರ ಹರಕೆಗೆ ಪ್ರಗತಿಪರರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಯಕ್ಷಗಾನದ ಮೊರೆ. ಪ್ರಗತಿಪರರ ಕೆಂಗಣ್ಣಿಗೆ ಗುರಿಯಾದ ಟೀಂ ಮೋದಿ ಹರಕೆ. ಎಸ್, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಕಳೆದ ಸಲ ಗದ್ದುಗೆಗೇರಿದ ಬಿಜೆಪಿ ಈ ಬಾರಿ ಮತ್ತೊಮ್ಮೆ ಜಯಬೇರಿ ಸಾಧಿಸಲು ರಣತಂತ್ರ ರೂಪಿಸುತ್ತಿದೆ. ಮೋದಿ ಮತ್ತೆ ಪ್ರಧಾನಿಯಾಗಲಿ ಅಂತ ಹೋಮ ಹವನಗಳು ನಡೀತಿವೆ. ಇದರ ನಡುವೆ ಟೀಂ ಮೋದಿ ಅನ್ನೋ ಮೋದಿ ಅಭಿಮಾನಿಗಳ ಬಳಗ ಮೋದಿ ಪ್ರಧಾನಿಯಾಗಲು ಹರಕೆ ಹೊತ್ತಿದೆ. ಈ ತಂಡವು ಇತ್ತೀಚೆಗಷ್ಟೇ ಕರಾವಳಿಯ ಕಾಡಂಚಿನ ಗ್ರಾಮವೊಂದರಲ್ಲಿ ಮಹಾರುದ್ರಯಾಗ ಹಮ್ಮಿಕೊಂಡಿತ್ತು. ಈಗ ಕಟೀಲು ದುರ್ಗಾ ಪರಮೇಶ್ವರಿಯ ಮೊರೆ ಹೋಗಿರೋ ತಂಡ ಶ್ರೀದೇವಿ ಮಹಾತ್ಮೆ ಹೆಸರಲ್ಲಿ ಯಕ್ಷಗಾನ ಆಯೋಜಿಸಿದೆ. ಕಟೀಲು ಯಕ್ಷಗಾನಕ್ಕೆ ಧಾರ್ಮಿಕ ಹಿನ್ನೆಲೆ ಇದ್ದು ಯಕ್ಷಗಾನ ಆಡಿಸೋ ಹರಕೆ ಹೊತ್ತರೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಟೀಂ ಮೋದಿ ಕೂಡ ಯಕ್ಷಗಾನದ ಹರಕೆ ಹೊತ್ತಿದೆ. ಅದರಂತೆ ಇದೇ ಶನಿವಾರ ನಗರದ ಮಣ್ಣಗುಡ್ಡೆ ಎಂಬಲ್ಲಿ ಯಕ್ಷಗಾನ ನಡೆಯಲಿದ್ದು ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ. ಆದ್ರೆ ದೇವಿ ಮಹಾತ್ಮೆ ಅಂತ ಪೌರಾಣಿಕ ಯಕ್ಷಗಾನವನ್ನ ಮೋದಿ ಹೆಸರಲ್ಲಿ ಆಡಿಸೋಕೆ ಪ್ರಗತಿಪರರು ಕಿಡಿಕಾರಿದ್ದಾರೆ. ಇವತ್ತು ಮೊನ್ನೆ ಹುಟ್ಟಿದಂಥ ಈ ಒಂದು ಟೀಮ್ ಮೋದಿ ಕೇವಲ ಕೆಲವು ದಿನದ ಅಂತರದಲ್ಲಿ ಈ ಒಂದು ಯಕ್ಷಗಾನವನ್ನು ಬುಕ್ ಮಾಡಿ ಪ್ರದರ್ಶನ ಮಾಡ್ತಿದೆ ಅಂತೆ. ಇದರ ಒಳಗೆ ಬಹಳಷ್ಟು ಭ್ರಷ್ಟಾಚಾರ ಮತ್ತು ಅವ್ಯವಹಾರ ನಡೆದಿದೆ ಅನ್ನೋದನ್ನು ನಾವು ಕಾಣಬಹುದು. ಇಂಥ ಬಹುಶಃ ನಾನು ಇವತ್ತಿನವರೆಗೂ ನಾನು ಕೇಳರಿಯದ, ಯಾಕೆಂದರೆ ಈವರೆಗೂ ಕೂಡ ಚುನಾವಣಾ ಗಿಮಿಕ್ಗೋಸ್ಕರ ರಾಜಕೀಯಕ್ಕೋಸ್ಕರ ಕಲೆಯನ್ನು ಈ ರೀತಿ ಬಳಸಿದಂಥ ಯಾವ ರಾಜಕೀಯ ಪಕ್ಷಗಳು ಕೂಡ ಇಂಥದ್ದನ್ನು ಬಳಸಿಲ್ಲ. ಬಹುಶಃ ಇದೊಂದು ಮೊದಲ ಬಾರಿಗೆ ಈ ರೀತಿಯ ಲಜ್ಜೆಗೆಟ್ಟ ಕೆಲಸವನ್ನು ನರೇಂದ್ರ ಮೋದಿಯ ಪ್ರಚಾರಕ್ಕೋಸ್ಕರ ಟೀಮ್ ಮೋದಿ ಬಳಕೆ ಮಾಡ್ತಾ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಕ್ಯಾಂಪೇನ್ ಶುರುವಾಗಿದೆ. ಸ್ವತಃ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಸಲಹೆಗಾರರಾಗಿದ್ದು ದಿನೇಶ್ ಅಮೀನ್ಮಟ್ಟು, ಸಾಹಿತಿ ಪುರುಷೋತ್ತಮ್ ಬಿಳಿಮಲೆ ಕೂಡ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಟೀಲು ಯಕ್ಷಗಾನ ಬುಕಿಂಗ್ ವಿಚಾರದಲ್ಲೂ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ತಿಂಗಳ ಹಿಂದೆ ಆರಂಭವಾದ ಟೀಂ ಮೋದಿಗೆ ಯಕ್ಷಗಾನ ಬುಕಿಂಗ್ ಹೇಗೆ ಸಿಕ್ತು ಅನ್ನೋದು ಪ್ರಗತಿಪರರ ವಾದ. ಆದರೆ ಪ್ರಗತಿಪರರ ವಿರೋಧಕ್ಕೆ ಚಾಟಿ ಬೀಸಿರುವ ಚಕ್ರವರ್ತಿ ಸೂಲಿಬೆಲೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಹೆದರಿಕೆಯಿಂದ ಈ ರೀತಿ ಮಾಡ್ತಿದ್ದಾರೆ ಎಂದಿದ್ದಾರೆ. ಜೊತೆಗೆ ತಕ್ಕಲ್ನಲ್ಲಿ ಯಕ್ಷಗಾನ ಬುಕ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಯಾವುದೇ ಯಕ್ಷಗಾನವನ್ನು ಮಾಡಿಸುವಾಗ ಅದರ ಹಿಂದೆ ಒಂದು ಉದ್ದೇಶ ಇಟ್ಕೊಂಡಿರ್ತಾರೆ, ಏನೋ ಒಂದು ಒಳಿತಿನ ಸಂಕಲ್ಪವನ್ನು ಮಾಡಿಟ್ಕೊಳ್ತಾರೆ. ಮತ್ತು ಸಹಜವಾಗಿಯೇ ಟೀಮ್ ಮೋದಿ ಒಂದು ಸಂಕಲ್ಪ ಮಾಡಿದೆ. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗುವಂಥ ಎಲ್ಲ ವಾತಾವರಣವೂ ಕೂಡ ಸಮಾಜದಲ್ಲಿ ಹಾಗೆ ಇದೆ. ಪೂರಕವಾದ ಪರಿಸರ ನಿರ್ಮಾಣವಾಗಿಬಿಟ್ರೆ ಮತ್ತೊಮ್ಮೆ ಎಲ್ಲ ತಯಾರಾಗಿಬಿಡ್ತಾರೆ ಅಂತ ಗೊತ್ತಾದ ತಕ್ಷಣ ಏನು ಹೆದರಿಕೆ ಶುರುವಾಗಿದೆಯಲ್ಲ, ಆ ಹೆದರಿಕೆ ಒಳ್ಳೆಯದೇ. ಆ ಹೆದರಿಕೆಯೇ ನಮಗೆ ಗೆಲುವಿನ ಅರ್ಧ ಭಾಗದ ದಾರಿಯನ್ನು ಕ್ರಮಿಸುವಂತೆ ಮಾಡಿಕೊಟ್ಟಿದೆ. ಒಟ್ನಲ್ಲಿ ಮೋದಿ ಮತ್ತೆ ಪ್ರಧಾನಿಯಾಗಲು ಟೀಂ ಮೋದಿ ಆಯೋಜಿಸಿರೋ ಯಕ್ಷಗಾನ ಮೋದಿ ಅಭಿಮಾನಿಗಳು ಹಾಗೂ ಪ್ರಗತಿಪರರ ನಡುವೆ ವಾದ ವಿವಾದಕ್ಕೆ ವೇದಿಕೆಯಾಗಿದೆ. ಹೀಗಾಗಿ ನಾಡಿದ್ದು ನಡೆಯೋ ಯಕ್ಷಗಾನ ಭಾರೀ ಕುತೂಹಲ ಕೆರಳಿಸಿದೆ. ಪೃಥ್ವಿರಾಜ್, TV9 ಮಂಗಳೂರು.